ಹೇ ಗೈಸ್, ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಈ ಆನೆಗಳ ಬಗ್ಗೆ ತಿಳ್ತಾ ಹೋಗೋಣ. ಸ್ನೇಹಿತರೆ, ಕೃಷಿ ಭೂಮಿಯನ್ನು ಸಾಮಾನ್ಯವಾಗಿ ಅಳೆಯುವಂತಹ ಸಂದರ್ಭದಲ್ಲಿ ಅದನ್ನು ಎಕರೆ ಮತ್ತು ಗುಂಟೆ ಮತ್ತು ಆನೆಗಳಲ್ಲಿ ಅಳಿತಾರೆ. ಸೊ ನೀವು ನಿಮ್ಮ ಪಹಣಿಗಳಲ್ಲಿ ಈ ಒಂದು ಕಾಲಮ್ನ ಗಮನಿಸಿರ್ತೀರಿ, ಗುಂಟೆಗಳ ಪಕ್ಕದಲ್ಲಿ. ಸೊ ಆ ಒಂದು ಕಾಲಮ್ ಇರುತ್ತೆ ಆನೆ ಅಂತ ಹೇಳಿ. ಹಾಗಾದರೆ ಆನೆ ಅಂದ್ರೇನು, ಒಂದು ಎಕರೆಯಲ್ಲಿ ಎಷ್ಟು ಆನೆಗಳು ಬರ್ತವೆ, ಅದಾದ ನಂತರ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ನೀವು ಇನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೋಡಿ, ಒಂದೊಂದಾಗಿ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಕೃಷಿ ಭೂಮಿಯನ್ನು ಅಳತೆ ಮಾಡಬೇಕಾದ್ರೆ ನೋಡಿ, ಸರ್ಕಾರಿ ಭೂಮಾಪಕರಾಗಿರ್ಬೋದು ಅಥವಾ ಪರವಾನಗಿ ಭೂಮಾಪಕರಾಗಿರ್ಬೋದು, ಅವರು ತರುವಂತಹ ಚೈನ್ ಏನಿದೆ ಅದರ ಉದ್ದ ಬಂದು 33 ಅಡಿ ಇರುತ್ತೆ. ಇದನ್ನು ಸಾಮಾನ್ಯವಾಗಿ ಮೆಟ್ರಿಕ್ ಚೈನ್ ಅಂತಲೂ ಕೂಡ ಕರೀತಾರೆ, ರೆವಿನ್ಯೂ ಚೈನ್ ಅಂತಲೂ ಕೂಡ ಕರೀತಾರೆ, ಅಥವಾ ಸರ್ವೇರ್ ಚೈನ್ ಅಂತಲೂ ಕೂಡ ಕರೀತಾರೆ. ಹಾಗಾದರೆ ಈ ಒಂದು ಚೈನಿನ ಒಟ್ಟು ಉದ್ದ ಎಷ್ಟು ಬರುತ್ತೆ ನೋಡಿ. ಈ ಒಂದು ಚೈನಿನ ಒಟ್ಟು ಉದ್ದ ಒಂದು ನಮಗೆ 33 ಅಡಿ ಇರುತ್ತೆ. 33 ಅಡಿ ಅಂತಂದರೆ 10.0584 ಮೀಟರ್ ಅಂತ ಅರ್ಥ. ಈ 33 ಅಡಿ ಉದ್ದವಿರುವಂತಹ ಚೈನನ್ನು 16 ಆನೆಗಳಾಗಿ ವರ್ಗೀಕರಿಸಿರ್ತಾರೆ. ಒಂದು ಆನೆ ಅಂತಂದರೆ 2.0625 ಅಡಿ ಅಂತ ಬರುತ್ತೆ. ಓಕೆ, ಸೊ ಇದು ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಇದೆ. ಸೊ ಒಂದು ಆನೆ ಅಂತಂದರೆ ನಮಗೆ 2.0625 ಅಡಿ ಬರುತ್ತೆ. ಸೊ ಹಾಗಾದರೆ 16 ಆನೆ ಅಂತಂದರೆ ನೋಡಿ, 16 ಇಂಟು 2.0625 ಮಾಡಿದರೆ ನಿಮ್ಗೆ ಎಷ್ಟು ಬರುತ್ತೆ? 33 ಅಡಿ ಬರುತ್ತೆ. ಸ್ನೇಹಿತರೆ, ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಗುಂಟೆಗಳ ಬಗ್ಗೆ ಹೇಳಬೇಕಾಗಿದ್ದರೆ ನಾನು ನಿಮಗೆ ಒಂದು ಮಾಹಿತಿನ ಕೊಟ್ಟಿದ್ದೆ. ಸಾಮಾನ್ಯವಾಗಿ ಒಂದು ಕೃಷಿ ಭೂಮಿ ಇದೆ ಅಂತಂದರೆ ನೋಡಿ, ಒಂದು ಗುಂಟ ಅಂತಂದರೆ 33 ಅಡಿಗೆ 33 ಅಡಿ ನೀವು ಮಲ್ಟಿಪ್ಲೈ ಮಾಡಿದ್ರೆ 1089 ಸ್ಕ್ವೇರ್ ಫೀಟ್ ಬರುತ್ತೆ. ಅದನ್ನು ನಾವು ಒಂದು ಗುಂಟೆ ಅಂತ ಕರಿತೀವಿ. ಸೊ ಆ 33 ಅಡಿ ಹೇಗೆ ತೊಗೊಳ್ತಾರೆ ಅನ್ನೋದನ್ನು ನೀವು ಇಲ್ಲಿ ನೋಡಿದ್ರಿ. 33 ಅಡಿ ಅಂತಂದರೆ ಅದು ಒಂದು ಚೈನಿನ ಉದ್ದ ಆಗಿರುತ್ತೆ. ಸೊ ಒಂದು ಚೈನನ್ನು ಈ ಕಡೆ ಮತ್ತು ಒಂದು ಚೈನ್ ಈ ಕಡೆ ಹಾಕಿದ್ರೆ ಸೊ ಅದನ್ನು ನಾವು ಒಂದು ಗುಂಟ ಅಂತ ಕರಿತೀವಿ. ಸೊ ಒಂದು ಚೈನ್ನಲ್ಲಿ ಆನೆಗಳನ್ನು ಲಿಂಕ್ಗಳ ಮೇಲೆ ವಿಭಜನೆ ಮಾಡಿರ್ತಾರೆ. ಚೈನ್ನ ಮೊದಲ 3 ಅಥವಾ 4 ಲಿಂಕ್ಗಳು ಸೇರಿ ಒಂದು ಆನೆ ಆಗಿರುತ್ತದೆ. ಸೊ ನೀವಿಲ್ಲಿ ಗಮನಿಸ್ಬೋದು ಸ್ನೇಹಿತರೆ, ನೋಡಿ, ಒಂದು ಚೈನ್ ಅಂತಂದರೆ 33 ಅಡಿ ಇರುತ್ತೆ. ಅಂದರೆ ಮೀಟರಲ್ಲಿ ಹೇಳೋದಾದರೆ 10.0584 ಮೀಟರ್ ಇರುತ್ತೆ. ಹಾಗಾದರೆ ಅದರಲ್ಲಿ ಒಟ್ಟು ಎಷ್ಟು ಲಿಂಕ್ಗಳನ್ನು ಹೊಂದಿರುತ್ತೆ ಅಂತಂದರೆ 50 ಲಿಂಕ್ಗಳು ಇರ್ತವೆ. ಪ್ರತಿ ಲಿಂಕಿನ ಉದ್ದ ಬಂದು ನಮಗೆ 20 ಸೆಂಟಿಮೀಟರ್ ಇರುತ್ತೆ. ಇಂಚಲ್ಲಿ ಹೇಳೋದಾದರೆ 7.87 ಇಂಚ್ ಇರುತ್ತೆ. ಹೌದಾ? ಅಂದರೆ ಅದರ ಲಿಂಕ್ನ ಉದ್ದ ನಾನು ಹೇಳ್ತಾ ಇರೋದು. ಸೊ ಪ್ರತಿ 25 ಲಿಂಕಿಗೆ ಒಂದು ಹಿತ್ತಾಳೆಯ ರಿಂಗನ್ನು ಕೊಟ್ಟಿರ್ತಾರೆ. ನೋಡಿ, ಚೈನಿಂದ ಅಳತೆ ಮಾಡಬೇಕಾದ್ರೆ ಚೈನ್ನ ಹಿಡಿಕೆಯನ್ನು ಕೂಡ ಅಳತೆಯಲ್ಲಿ ಪರಿಗಣಿಸ್ತಾರೆ. ಸೊ ನಾನಿಲ್ಲಿ ಒಂದು ಡೈಗ್ರಾಮ್ ಕೊಟ್ಟಿದ್ದೀನಿ ಸ್ನೇಹಿತರೆ, ಇಲ್ಲಿ ಗಮನಿಸ್ಬೋದು. ನೋಡಿ, ಈ ರೀತಿಯ ಒಂದು ಚೈನನ್ನು ಕೃಷಿ ಭೂಮಿನ ಅಳತೆ ಮಾಡೋಕ್ಕೆ ಬಂದಂತಹ ನಿಮ್ಮ ಯಾವುದೇ ಭೂಮಾಪಕರಾಗಿರ್ಬೋದು, ಅವರು ಈ ರೀತಿಯ ಚೈನನ್ನು ತೆಗೆದುಕೊಂಡು ಬಂದಿರ್ತಾರೆ. ಓಕೆ, ಸೊ ಇಲ್ಲಿ ಇದನ್ನೇ ನಾವು ಲಿಂಕ್ಗಳು ಅಂತ ಕರೆಯೋದು. ಸೊ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಸೊ ಇದು ಲಿಂಕ್ಗಳು ಬರ್ತವೆ. ಅದಾದ ನಂತರ ಇಲ್ಲಿ ಬ್ರಾಸ್ ರಿಂಗ್ಗಳನ್ನು ಹಾಕಿರ್ತಾರೆ, ಇಲ್ಲಿ ಟ್ಯಾಲಿಗಳಿರ್ತವೆ. ಸೊ ಒಂದೊಂದು ಏನು ಲಿಂಕ್ಗಳನ್ನು ಜಾಯಿಂಟ್ ಮಾಡೋದಕ್ಕೆ ಈ ರೀತಿಯ ರಿಂಗ್ಗಳನ್ನು ಬಳಕೆನ ಮಾಡಿರ್ತಾರೆ. ಸೊ ಅಳತೆ ತೆಗೆದುಕೊಳ್ಬೇಕಾದ್ರೆ ಇಲ್ಲಿಂದನೇ ಅದು ಅಳತೆ ಶುರುವಾಗುತ್ತೆ ಸ್ನೇಹಿತರೆ. ಸೊ ನೋಡಿ, ನಿಮ್ಮ ಪಹಣಿಯಲ್ಲಿ ಇದ್ರ ಬಗ್ಗೆ ಇರುತ್ತೆ ಅಂತ ಹೇಳಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಪಹಣಿಯ ಒಂದು ಮಾಡೆಲ್ನ ಒಂದು ಡೆಮೋನ ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಲ್ಲಿ ಮಾರ್ಕ್ ಮಾಡಿದ್ದೀನಿ ಸ್ನೇಹಿತರೆ. ಸೊ ಇಲ್ಲಿ 1 ಎಕರೆ 13 ಗುಂಟೆ, ಅದರ ಪಕ್ಕ 00 ಅಂತ ಇದೆ. ಸೊ ಇಲ್ಲಿ ಮೇಲ್ಗಡೆ ನೋಡಿ ಎಕರೆ ಇದೆ, ಅದರ ಪಕ್ಕ ಗುಂಟೆ ಇದೆ, ಅದರ ಪಕ್ಕದಲ್ಲಿ ಆ ಅಂತ ಬರೆದಿದ್ದಾರೆ. ಸೊ ನೀವು ಗಮನಿಸ್ಬೋದು, ಇದನ್ನು ನಾವು ಆನೆಗಳು ಅಂತ ಕರಿತೀವಿ. ನೋಡಿ, ಲೆಕ್ಕಾಚಾರ ಮಾಡಬೇಕಾದ್ರೆ ಮೊದಲು ಆನೆಗಳಲ್ಲಿ ಬರುತ್ತೆ. ಓಕೆ, 16ಕ್ಕಿಂತ ಜಾಸ್ತಿ ಆಯಿತು ಅಂತಂದರೆ ಅಥವಾ 17, 18, 19 ಈ ರೀತಿ ಆನೆಗಳು ಬರ್ತಾ ಇತ್ತಂದರೆ ಅದನ್ನು ಗುಂಟೆಗೆ ಸೇರಿಸ್ತಾರೆ. ಓಕೆ, ಯಾವಾಗ 40ಗಿಂತ ಜಾಸ್ತಿ ಲೆಕ್ಕಾಚಾರ ಬರುತ್ತೋ ನಂತರ ಅದನ್ನು ಎಕರೆಗೆ ಸೇರಿಸ್ತಾರೆ. ಅಂದರೆ 1 ಎಕರೆ 2 ಎಕರೆ ಈ ರೀತಿ ಮಾಡ್ಕೊಳ್ತಾರೆ. ಸೊ ಇನ್ನೊಂದು ಸಲ ಈ ಲೆಕ್ಕಾಚಾರದ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸಿ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ಸ್ನೇಹಿತರೆ. ಸೊ ನೀವು ನೋಡ್ಬೋದು, ಚೈನಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಒಂದು ಡೀಟೇಲ್ ನಿಮಗಿಲ್ಲಿ ಕಾಣಿಸಿಗುತ್ತೆ. ಖಂಡಿತ ನೀವು ಇದನ್ನು ವಿಡಿಯೋ ಪಾಸ್ ಮಾಡಿ ಅಥವಾ
ನೀವು ಸ್ಕ್ರೀನ್ಶಾಟ್ ತೊಗೊಂಡು ಇದನ್ನು ನೋಡ್ಕೋಬೋದು ಸ್ನೇಹಿತರೆ. ಸೊ ಇದಾಗಿತ್ತು ಬಹಳ ಚಿಕ್ಕ ಮಾಹಿತಿ ಆನೆಗಳ ಬಗ್ಗೆ. ಸೊ ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು, ಯಾಕಂದರೆ ಭೂಮಿನ ನಿಮಗೆ ಅಗ್ರಿಕಲ್ಚರ್ ಲ್ಯಾಂಡ್ಗಳನ್ನು ಅಂದರೆ ಕೃಷಿ ಭೂಮಿಗಳನ್ನ ಅಳತೆ ಮಾಡಬೇಕಾದ್ರೆ ನಿಮಗೆ ಇದರ ಬಗ್ಗೆ ಮಾಹಿತಿ ನಿಮಗೂ ಕೂಡ ಇತ್ತು ಅಂತಂದರೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಏನು ಇದು ಅಳತೆ ಅಂಥೇಳಿ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.